ಮಿನಿಸ್ಟರ್ನು ಇಂಧನ ಸಚಿವರು ಪೌರಾಡಳಿತ ಅಂದ್ರೆ ನಗರಾಭಿವೃದ್ಧಿ ಸಚಿವರು ಭೇಟಿಯಾದರು. ಪೌರಾಡಳಿತ ಬೈರತಿ ಅವ್ರನ್ನ ಹಿಡಿಬೇಕು, ಅಧಿಕಾರಿಗಳನ್ನ ಹಿಡಿದು ಮಾತಾಡಿದ್ಮೇಲೆ ಅದೇನಾದ್ರು ಮಂಜೂರಿ ಮಾಡಿಸ್ಕೊಂಡು ಪೂರ್ಣಗೊಳ್ಳಬೇಕು. ಯಾಕಂದ್ರೆ ಹೆಚ್ಚುವರಿ ಹಣ ಬೇಕಿನ್ನು, ಜೊತೆಗೆ ಕೆಲವು ಅನುಮತಿಗಳು ಬೇಕು. ಅದ್ರ ಮಧ್ಯಾಹ್ನ ಒಂದು ಪ್ರಶ್ನೆಯನ್ನ ನಾವು ಕೇಳಿದ್ವಿ. ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ, ಸಿದ್ದಾಪುರದ ಜನಸಂಖ್ಯೆ ಅತಿ ಕಡಿಮೆ ಇರೋದಕ್ಕೆ ಇಷ್ಟೆಲ್ಲ ಗುರುತಿಗೆ ಕೊಡಬೇಕು ಅನ್ನೋ ಪ್ರಶ್ನೆ ಅವರು. ಆಗ ಪ್ರತಿ ಸಲವೂ ರಿಜೆಕ್ಟ್ ಮಾಡಿದ್ರು. ಕೊನೆಗೂ ಒತ್ತಡದ ಮೇಲೆ ಮಂಜೂರಿಯನ್ನು ಕೊಟ್ಟಿದ್ದಾರೆ. ಕೊಟ್ಟು ಇಲ್ಲಿ ನಮ್ಮ ಫಿಲ್ಟರ್ ಟ್ಯಾಂಕ್ಸ್ ಇದ್ರತ್ತ ಇಲ್ಲಿ ಜಾಕ್ವೇಲ್ ಲಕ್ಷಣ ಬರಬೇಕು. ಜಾಕ್ವೇಲಿಂದ ನಮ್ಮ ಹಳೆ ಸಿಸ್ಟಮ್ನಾಗೆ ಬರ್ಬೋದು. ಪೈಪ್ ಲೈನ್ ಮಾಡಿದ್ದಾರೆ. ಅಂದ್ರೆ ಜಾಕ್ವೇಲ್ ಹತ್ರ ಇರತಕ್ಕಂಥ ಪೈಪ್ ಏನು 10 ಇಂಚಿನ ಪೈಪ್ ಇದೆಯೋ ಅದರಲ್ಲಿ ಬರೋಂಥ ನೀರು ಈಗ ನಮ್ಗೆ ಲಿಮಿಟ್ನ ಕೊಡ್ತಾ ಇದ್ದೀವಿ. ಪ್ರತಿದಿನ ಕೊಟ್ಟಿದ್ರೆ ತಾಪತ್ರೆ ಆಗ್ತೈತಿ ಅನ್ನೋದೆಲ್ಲ ಹೇಳಿದೆ. ಅಷ್ಟು ದುಡ್ಡನ್ನು ಹಾಕ್ಲಿಕ್ಕೆ ಅವ್ರು ರೆಡಿ ಇಲ್ಲ. ಅಲ್ಲಿಂದ ಎಷ್ಟೋ ಕಿಲೋಮೀಟರ್ ಆಗುತ್ತೆ ಜಾಕ್ವೇಲ್ ಫಿಲ್ಟರ್ ಟ್ಯಾಂಕ್. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ಟ್ಯಾಂಕ್ಗಳನ್ನು ಹೊಸದಾಗಿ ಮಾಡ್ತಾರೆ. ಕೆಲವು ಕಡೆ ಪೈಪ್ ಲೈನ್ನೆಲ್ಲ ಇರೋದನ್ನ ಟೌನ್ ಒಳಗಿಂದ ಹಿಡಿದು ಎಲ್ಲ ಪೈಪ್ಗಳನ್ನು ಚೇಂಜ್ ಮಾಡ್ತಾರೆ. ಟ್ಯಾಂಕ್ ಕೆಲವು ಕಡೆಗೆ ಬದಲಾವಣೆ ಆಗುತ್ತೆ. ಒಂದು 2-3 ಟ್ಯಾಂಕ್ ಸಪ್ಲೈ ಲೈನ್ ಚೇಂಜ್ ಆಗುತ್ತೆ, ಡೆಲಿವರಿ ಲೈನ್ ಚೇಂಜ್. ಹೌದೌದು. ಕೊನೆಗೆ ನಮ್ಮದು ಫಿಲ್ಟರ್ ಟ್ಯಾಂಕ್ಸ್ ಏನಿದೆಯೋ ಅದ್ರ ಬಿಲ್ಡಿಂಗು ಈಗ ಇದ್ದಾಗೇನೆ ಆ ಫಿಲ್ಟರ್ ಬಿಲ್ಡಿಂಗ್ ಹೊಸದೇ ಬರ್ತಾರೆ. ಕೊನೆಗೆ ಹೊಸದು ಕೊಡ್ತಾರೆ, ಹಳೇದನ್ನು ಬೇಕಾದ್ರೆ ಡೆಮಾಲಿಷ್ ಮಾಡಿ ಹಾಕೋದು. ಕಟ್ಟಡ ಇದೆಲ್ಲ ಭಾಳ ವರ್ಷ ಹಳೇದು, ಸುಮಾರು 30-35 ವರ್ಷ ಹಳೇದು. ಪೂರ್ಣ ಸದ್ಯಕ್ಕೆ ಅದು ನೀರು ಕೊಡೋದು ಹಳೆ ಸಿಸ್ಟಮ್ ಎಲ್ಲ ರೆಡಿ ಆದ್ರೆ ಹೊಸದು ಸಿಗ್ತಾರೆ, ಹಳೇದನ್ನು ಬೇಕಾದ್ರೆ ಆಗ್ತದೆ. ಹಾಗಾಗಿ ಈಗೇನು ಆ ವಿಚಾರದಲ್ಲಿ ನಮ್ಮ ಅಲ್ಲ, ಈಗ ನಿರ್ವಹಣೆ 5 ವರ್ಷ ಆಗಲ್ಲ, ಅದರ ಕಂಟ್ರೋಲ್ ನಮ್ಮ ಕಂಟ್ರೋಲ್ ಅಲ್ಲ. ನಾವು ನಿರ್ವಹಣೆ 5 ವರ್ಷ ಮಾಡೋ ಅಧಿಕಾರ ನಮ್ಗೆ ಇರ್ತೈತಿ. ನಮ್ಮ ವಾಲ್ಮೆಂಟ್ರನ್ನೇ ಬಹುತೇಕ ಇದ್ದಾರೆ, ಟೆಂಪರ್ ಇದ್ದಾರೆಲ್ಲ ತಗೊಳ್ಬಹುದು. ಆ ಕಾಂಟ್ರಾಕ್ಟರ್ ನಿರ್ವಹಣೆ ಅಂದ್ರೆ ನೀರೆಲ್ಲ ಕೊಡೋದು ಆ ಟೆಂಡರ್ನಾಗ ಅದು ಸೇರಿ ಬಂತು. 5 ವರ್ಷದವರೆಗೆ ಪ್ರತಿದಿನ ನೀರನ್ನು ಯಾಕೆ ಕೊಡ್ಬೋದು ಏನೆಲ್ಲ ಮಾಡ್ಕೊಂಡು ಬಿಟ್ಕೊಟ್ಟು. ನಮ್ಮ ಲೈಟ್ ಇಂದು 7 ವರ್ಷ ಟೆಂಡರ್ ಆಗಿದೆ. ಅದೇ ರೀತಿ ಸರ್ಕಾರ ಕಂಟ್ರೋಲ್ ಇಲ್ಲ ಸರ್. ಅದೇ ರೀತಿ ಕಂಟ್ರೋಲ್ ರಾಜ್ಯ ಮಟ್ಟದ ನಿರ್ಧಾರ ಈಗ ಲೈಟ್ ಅಧಿಕಾರಿತ್ವ ಹೇಳ್ತಾರೆ, ಲೈಟ್ ಖಾಲಿ ಆಗಿದ್ರೆ ಈಗ ಅನಿಮಲ್ ಬರ್ತ್ ಕಂಟ್ರೋಲ್ ಸಮಿತಿಯನ್ನು ರಚಿಸಬೇಕು ಅಂತ ಹೇಳ್ತಿದ್ದಾರೆ. ನಾಯಿಗಳನ್ನು ಹಿಡಿಯುವಾಗ SOP-ಯನ್ನು ಅಳವಡಿಸ್ಕೊಳ್ಬೇಕು, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಅನ್ನು ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ಸಾಕಷ್ಟು ನಿರ್ದೇಶನಗಳು ಈ ಪತ್ರದಲ್ಲಿ ಯಾವ ಜಾಗದಲ್ಲಿ ಹಿಡಿದಿದ್ರೆ ಅಲ್ಲೇ ಹೋಗಿ ಬಿಡ್ಬೇಕನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ನಾಯಿಗಳಿಗೆ ಆಹಾರ ನೀಡುವುದು ಇದನ್ನ ನಗರ ವ್ಯಾಪ್ತಿಯಲ್ಲಿ ಮಾಡಿರಾಗುದಿಲ್ಲ. ಇದು ಹೆಂಗೆ ಅಂದ್ರೆ ಇಲ್ಲೊಂದ್ ವೇಳೆ ಸಂಖ್ಯೆ ಕಮ್ಮಿ ಆದ್ರೆ ತಕ್ಷಣ ನೀರು ಕಡಿಮೆ ಆಗ್ತದೆ. ಇದೆಲ್ಲ ಒಂದು ಸಂಖ್ಯೆ ಇಲ್ಲಿ ಮಠ ನೋಡ್ಕೊಂಡು ಅಲ್ಲಿ ಸುಮಾರು ನಾಯಿಗಳಿಗೆಲ್ಲ ಕಚ್ಚಿದೆ. ಒಂದು ಹೆಂಗಸಿಗೆ ಕಚ್ಚಿದೆ ಜನತಾ ಕಾಲನಿಯಲ್ಲಿ. ಡಾಕ್ಟರ್ ಹತ್ರ ಹೋಗಿದೆ. ಅಲ್ಲ ಹೊಡೆದು ಆ ನಾಯಿ ಹೊಡೆದು ಹಾಕಿದ್ರು. ಸುಮಾರು ನಾಯಿ ಮತ್ತೆ ಏನ್ ಮಾಡೋದು ಸರ್, ತುಂಬಾ ನಾಯಿ ಕಚ್ಚಿಬಿಟ್ಟಿದೆ. ನಾವು ಅದು ಬಹಳ ಕಚ್ಚಿದ್ದಂದ್ರೆ ಹಿಂಗ್ ಸುಮ್ಮನೆ ಕಚ್ಚಲಿಲ್ಲ, ಕಚ್ಚಿ ಹಿಡಿದು ಬಿಟ್ಟಿದೆ ಅವಳಿಗೆ. ಈ ಮೀನು ಕಂಡಕ್ಕೆ ಅದು ಮಾಂಸ ಕಿತ್ತು ಬಂದಿದೆ ಅವಳಿಗೆ, ಬಹಳ ಇದಾಗಿದೆ. ಅಲ್ಲ ಅದು ಡಾಕ್ಟರ್ಗೆ ಗವರ್ನಮೆಂಟ್ ಆಸ್ಪತ್ರೆ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಈಗ ಉಳಿದ ನಾಯಿಗಳಿಗೆ ಕಚ್ಚಿರೋದ್ರಿಂದ ಅದಕ್ಕೊಂದು ಪರಿಹಾರ ಬೇಕಲ್ಲ. ಮಧ್ಯದಲ್ಲಿ ರ್ಯಾಬಿಸ್ ಇಂಜೆಕ್ಷನ್ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್. ಆ ಪರಿಸ್ಥಿತಿ ಅಲ್ಲ ಸರ್, ನೀವು ಸಂತಾನ ಮಾಡಲಿಕ್ಕೆ ಮಾಡ್ತೀರಾ? ನಾಯಿ ಹಿಡಿದು ನಾಯಿ ವ್ಯಾಪಾರದಲ್ಲಿ ಬಹಳ ಸಾರ್ವಜನಿಕ ಸಮಸ್ಯೆ ಇದೆ. ಕಳೆದ ಬಾರಿ ಮುನ್ಗೋಡನ್ನ ಸರ್ಕಾರ ಚೆಕ್ ಮಾಡಿ ಟೆಂಡರ್ ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ಮುನ್ಸಿಪಲ್ ನೀವೇನು ಈ ವಿಚಾರದಲ್ಲಿ ಈಗ ಪ್ರೀತಿ ನಾಯಿ 5 ಲಕ್ಷ ಕಡಿಮೆ ಬರಬೇಕು. ಅವನಿಗೆ ಒಂದು 5 ಲಕ್ಷ ಇದೆ, ಅದು ಮಾತ್ರ ಬರ್ತಾನೆ. 1 ಲಕ್ಷ ಅಲ್ಲ ಈಗ
ಈಗ ನಾವು ಪಟ್ಟಣ ಪಂಚಾಯತ್ ಈ ರೀತಿ ಚರ್ಚೆ ಆಗಿದೆ, ಪತ್ರಿಕೆಯಲ್ಲಿ ಬಂದ ಮೇಲೆ ಕೆಲವು ಪಂಚಾಯತ್ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗಿದೆ, ತಾವು ಒಂದ್ಸತಿ ಸೇರ್ಕೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಂಥವನ್ನು ಸೇರಿಸಿಕೊಂಡ್ರೆ ಪಂಚಾಯತ್ ವ್ಯಾಪ್ತಿಯವರು ಇದ್ದಾರೆ. ಮೊನ್ನೆ ತಾಲೂಕ್ ಪಂಚಾಯತ್ 15 ದಿವಸದ ಹಿಂದೆ ತಾಲೂಕ್ ಪಂಚಾಯತ್ ಅಲ್ಲಿ ಮೀಟಿಂಗ್ ಆದಾಗಲೂ ಬಂದಿತ್ತು. ತಾಲೂಕ್ ಪಂಚಾಯತ್ ಇವರ ಬಗ್ಗೆ ಹೇಳಿದ್ರೆ